ಮಗೆ ಮಗೆ ಮಂಗಳ ಕಾರಣ ಮುತ್ಸವಂಗಳಂ ये शास्त्रविधिमुत्सृज्य यजन्ते श्रद्धयान्विताः तेषां निष्ठा तु का कृष्ण सत्त्वमाहोरजस्तमः श्रीभगवानुवाच त्रिविधा भवति श्रद्धा देहिनां सा स्वभावजा। ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಬೆಂಗಳೂರಿನ ಸಾಕಾರ್ ನಗರದ ಆಧ್ಯಾತ್ಮ ವಿಚಾರ ಸಂಘದ ವತಿಯಿಂದ ಗೀತಗಾಯನ ಮತ್ತು ಕಂಠಪಾಠ ಸ್ಪರ್ಧೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಮಕ್ಕಳಲ್ಲಿ, ಯುವಜನತೆಯಲ್ಲಿ ಗೀತೆ ಬಗ್ಗೆ, ಆಧ್ಯಾತ್ಮಿಕ ಚಿಂತನೆಗಳ ಬಗ್ಗೆ, ಸದ್ವಿಚಾರಗಳ ಬಗ್ಗೆ ಅರಿವು ಮೂಡಿಸೋದು ಈ ಕಾರ್ಯಕ್ರಮದ ಉದ್ದೇಶ. ಕಾರ್ಯಕ್ರಮದಲ್ಲಿ ಮಕ್ಕಳು, ಹಿರಿಯರು, ಮಹಿಳೆಯರು, ವಿಚಾರವಂತರು ಭಾಗವಹಿಸಿ ಕಾರ್ಯಕ್ರಮವನ್ನು 17ನೇ ವರ್ಷದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಅಂದರೆ ತಪ್ಪಾಗಲ್ಲ. ಬನ್ನಿ, ಈ ಎಲ್ಲ ವಿಚಾರಗಳ ಬಗ್ಗೆ, ಯಾರೆಲ್ಲ ಭಾಗವಹಿಸಿದ್ರು, ಸ್ಪರ್ಧೆ ಹೇಗಿತ್ತು, ಕಾರ್ಯಕ್ರಮ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ಸುದ್ದಿ ಇದೆ, ನೋಡೋಣ. ಸೊ ಏನು ಹೇಳ್ತೀರಿ ಒಟ್ಟಾರೆ ಈ ವಿಚಾರವಾಗಿ? ಈಗಿನ ಒಂದು ಕಾಲಘಟ್ಟದಲ್ಲಿ ಎಲ್ಲ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ. ಒಂದು ಸ್ವಲ್ಪ ಸಮಯ ಸಿಕ್ಕಿದ್ರೆ ಸಾಕು ಟಿ ವಿ ಅಥವಾ ಮೊಬೈಲ್ ಮೇಲೆ ಇರುವಂಥ ಸಮಯದಲ್ಲಿ ಇಂಥ ಒಂದು ಆಧ್ಯಾತ್ಮಿಕ ವಿಚಾರದ ಒಂದು ಕಾರ್ಯಕ್ರಮದಲ್ಲಿ AVS ಆಧ್ಯಾತ್ಮ ವಿಚಾರ ಸಂಘ ಸುಧೀಂದ್ರ ಅವರ ನೇತೃತ್ವದಲ್ಲಿ ನಡೆಯತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಅದೆಷ್ಟೋ ಮಕ್ಕಳು, ಈ ಸಾಕಾರ್ ನಗರದ ಎಷ್ಟೋ ಮಕ್ಕಳು ಬಂದು ಇವತ್ತು ಪಾಲ್ಗೊಂಡಿದ್ದಾರೆ. ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಎಷ್ಟೋ ಜನ ಪ್ರಶಸ್ತಿನೂ ಕೂಡ ಗೆದ್ದಿದ್ದಾರೆ. ಆ ಕಾರ್ಯಕ್ರಮದ ಮೊದಲು ಒಂದು 5 ನಿಮಿಷ ಈ ಒಂದು ಶ್ಲೋಕವನ್ನು, 17ನೇ ಶ್ಲೋಕವನ್ನು ಹೇಳಿದಾಗ ನಿಜವಾಗ್ಲೂ ನನಗೆ ಗೂಸ್ ಬಂಪ್ಸ್ ಬಂತು. ಯಾಕಂತ ಹೇಳಿದ್ರೆ ಅದರ ವೈಬ್ಸೇ ಬೇರೆ. ಇತ್ತೀಚೆಗೆ ಪುಟಿನ್ ಅವರು ಕೂಡ ಏನು ಉಡುಗೊರೆ ಬೇಕಂದಾಗ ಅವರು ಭಗವದ್ಗೀತೆಯನ್ನು ಉಡುಗೊರೆಯಾಗಿ ತಗೊಂಡು ಹೋಗಿದ್ದಾರೆ ಭಾರತದಿಂದ ಅಂತ ಹೇಳಿದ್ರೆ ಅದರ ಬೆಲೆ ಅಷ್ಟಿದೆ. ಅಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗಿದ್ದು ಇದು ನಿಜವಾಗ್ಲೂ ಸೌಭಾಗ್ಯ. ನಾನು ಹೇಳೋದಿಷ್ಟೇ, ಎಲ್ಲರೂ ಈಗಿನ ಒಂದು ಕಾಲದಲ್ಲಿ ಎಲ್ಲ ನಮ್ಮ ಜೀವನದ ಸಮಸ್ಯೆಗೆ ಭಗವದ್ಗೀತೆಯಲ್ಲಿ ಉತ್ತರ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಭಗವದ್ಗೀತೆ ಶ್ಲೋಕಗಳನ್ನು ಮಕ್ಕಳಿಗೆ ಚಿಕ್ಕಂದಿನಿಂದನೇ ಉಣಬಡಿಸುವಂಥ ಒಂದು ಕಾರ್ಯಕ್ರಮ ಆಗಬೇಕಾಗಿದೆ. ಇದು ನಮ್ಮ ಪೋಷಕರಲ್ಲಿ ಒಂದು ಕಳಕಳಿಯ ವಿನಂತಿ. ಕಾರ್ಯಕ್ರಮನ ನಡೆಸಬೇಕು ಅಂತಂದರೆ ನಮಗೆ ನಮ್ಮ ತಂದೆನೇ ಪ್ರೇರಣೆ. ನಮ್ಮ ತಂದೆ ಈ ಒಂದು ಕಾರ್ಯಕ್ರಮ ದೊಡ್ಡಬಳ್ಳಾಪುರದಲ್ಲಿ ಮಾಡ್ತಾಯಿದ್ರು. 25 ವರ್ಷಗಳ ಕಾಲ ಸತತವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಿದ್ದಾಗ ನಾನು ಯಾಕೆ ಈ ಕಾರ್ಯಕ್ರಮ ಮಾಡಬಾರ್ದು ಅಂತ ಒಂದು ಪ್ರೇರಣೆ ಸಿಕ್ತು. ನಾನು ಸಹಕಾರ ನಗರದಲ್ಲಿ ಈ ಒಂದು ಕಾರ್ಯಕ್ರಮನ ಶುರು ಮಾಡಿದೆ. ಅನಂತರ ಈ ಸತತವಾಗಿ ನಿರಂತರವಾಗಿ 17 ವರ್ಷಗಳು ಸಹ ನಾನು ನಿರಂತರವಾಗಿ ಮಾಡ್ಕೊಳ್ತಾ ಬಂದಿದ್ದೀನಿ. ಏನು ಕರೋನಾ ಸಮಯ ಇರ್ಬೋದು, ಆ ಸಮಯದಲ್ಲೂ ಸಹ ಈ ಒಂದು ಕಾರ್ಯಕ್ರಮನ ನಿಲ್ಲಿಸಲಿಲ್ಲ. ಆ ಒಂದು ಸಮಯದಲ್ಲೂ ಸಹಿತ ನಾನು ನನ್ನ ಮನೆಯಲ್ಲೇ ಸಮೀಪದಲ್ಲಿರುವಂತಹ ಗೆಸ್ಟನ್ನು ಕರೆಸಿ ಮಕ್ಕಳನ್ನು ನಾನು ಕಂಠಪಾಠ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೆ. ಬಹಳಷ್ಟು ವಿದ್ಯಾರ್ಥಿಗಳು ಬಹಳ ಸಂತೋಷದಿಂದ ಭಾಗವಹಿಸ್ತಾರೆ. ನಮಗೆ ಡಿಸೆಂಬರ್ ಬಂತು ಅಂದರೆ ಸಾಕು, ನಮಗೆ ವಿದ್ಯಾರ್ಥಿಗಳೇ ನೆನಪು ಮಾಡ್ತಾರೆ. ಸರ್, ಈ ವರ್ಷ ಯಾವ ಚಾಪ್ಟರ್ ಇಟ್ಟಿದ್ದೀರಾ ಅಂತ ವಿದ್ಯಾರ್ಥಿಗಳೇ ಕೇಳ್ತಾರೆ. ಅದೇ ಒಂದು ನಮಗೆ ಶಕ್ತಿ, ಆತ್ಮಬಲ. ಈ ಒಂದು ನಮ್ಮ ಮಕ್ಕಳಿಗೆ ಏನಪ್ಪ ಅಂತಂತಂದರೆ ಒಂದು ಭಾರತೀಯ ಸಂಸ್ಕೃತಿಯನ್ನು ಪರಿಚಯ ಮಾಡಬೇಕು. ಈ ಒಂದು ಹಂತದಲ್ಲಿ ಅವರು ಭಗವದ್ಗೀತೆ ಅವ್ರಿಗೆ ಈ ಹಂತದಲ್ಲಿ ಅರ್ಥ ಆಗೋದಿಲ್ಲ, ಆದರೆ ಮುಂದೆ ಒಂದಲ್ಲ ಒಂದು ದಿವಸ ಜೀವನದಲ್ಲಿ ಅದನ್ನು ಅರ್ಥವನ್ನು ಅವ್ರು ಮಾಡ್ಕೊಳ್ತಾರೆ. ನಿಮಗೆ ತಿಳಿದಿರುವಂತೆ ಭಗವದ್ಗೀತೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ. ಸಂಘಟನೆ ಮಾಡಿದ್ದು ಚೆನ್ನಾಗಿದೆ. ಭಗವದ್ಗೀತಾ ಕಂಠ ಸ್ಪರ್ಧೆ ಇವತ್ತಿನ ಮಕ್ಕಳಿಗೆ, ಇವತ್ತಿನ ಯುಗದಲ್ಲಿ ಅತ್ಯಂತ ಅವಶ್ಯಕವಾದದ್ದು. ಇಂತಹ ಸ್ಪರ್ಧೆಗಳು ನಡೀತಾ ಇರಬೇಕು. ಸ್ಪರ್ಧೆಗಳನ್ನು ಮಾಡೋದನ್ನು ಮಕ್ಕಳಿಗೆ ಆಧ್ಯಾತ್ಮಿಕ ಬೆಳವಣಿಗೆಗಳು, ಸನಾತನ ಧರ್ಮದ ಬಗ್ಗೆ ಏನು ಆಸಕ್ತಿ ಇರುವಂಥದ್ದನ್ನು ಪ್ರೋತ್ಸಾಹಿಸಿದಂತಾಗುತ್ತೆ. ಮಕ್ಕಳು ಮುಂದೆ ಬೆಳೆಯುವಂಥ ಪ್ರಕ್ರಿಯೆಯಲ್ಲಿ ಭಗವದ್ಗೀತೆಯ ಸಾರವನ್ನು ತಿಳ್ಕೊಂಡು ಮುಂದೆ ಉತ್ತಮವಾದಂಥ ಜೀವನವನ್ನು ನಡೆಸಲಿಕ್ಕೆ ತುಂಬ ಸಹಾಯಕಾರಿಯಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇವೆ. ನಾವು ಇದು ಪ್ರಥಮ ಬಾರಿಗೆ ಈ ಸ್ಥಳದಲ್ಲಿ ಬಂದಿದ್ದು. ಅದು ನಮ್ಮ ಭಗವದ್ಗೀತೆ ಅನ್ನುವಂಥದ್ದು ಸನಾತನ ಧರ್ಮದ ಮೂಲ ತತ್ವ ಆಗಿರೋದ್ರಿಂದ ಇದನ್ನು ಮಾಡಿರುವುದು ಅತ್ಯಂತ ಶ್ರೇಯಸ್ಸು. ಮಾಡಿದಂಥ ಸಂಘಟಕರಿಗೂ ಬಂದಂಥ ಎಲ್ಲ ಪಾಲಕ ವರ್ಗದವರಿಗೂ ಸಹಿತ ಇದರಿಂದ ಒಳ್ಳೆಯದಾಗತ್ತೆ ಅಂತ ನನ್ನ ಅನಿಸಿಕೆ. ಹೆಸರು ಶ್ರೀಮಾನ್. ನಾನು ಅರಬಿಂದ ಸ್ಕೂಲಿಂದ ಬರುತ್ತಿದ್ದೇನೆ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಭಗವದ್ಗೀತೆ ನನಗೆ ಬಹಳ ಖುಷಿ ನೀಡುತ್ತದೆ. ಅದನ್ನು ಕಲಿಯೋದು ಬಹಳ ಮುಖ್ಯ. ಅದು ನಮಗೆ ನಮ್ಮ ಜೀವನದ ಮೌಲ್ಯಗಳನ್ನು ತಿಳಿಸುತ್ತದೆ.
ನಾವು ಅದನ್ನು ಕಲಿಯುವುದು ಬಹಳ ಮುಖ್ಯ, ಏಕೆಂದರೆ ಅದು ನಮಗೆ ಬಹಳ ಬುದ್ಧಿ ಕೊಡುತ್ತದೆ. ನನಗೆ ಭಗವದ್ಗೀತೆಯನ್ನು ಕಲಿಯೋದು ಬಹಳ ಖುಷಿಯಾಗುತ್ತದೆ. ನನ್ನ ಶಿಕ್ಷಕರು ಕಲ್ಪನಾ ಮ್ಯಾಮ್ ಮತ್ತು ವಿಶಾಲಾಕ್ಷಿ ಮ್ಯಾಮ್ ವಿಶಾಲಾಕ್ಷಿ ಮ್ಯಾಮ್ ನನಗೆ ತುಂಬ ಶ್ಲೋಕಗಳನ್ನು ತಿಳಿಸಿಕೊಳ್ಳುತ್ತಾರೆ. ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ನೀಡುತ್ತೇನೆ. ನನ್ನ ಹೆಸರು ಗಾಯತ್ರಿ. ನಾನು ಭಗವದ್ಗೀತೆ ಕಾಂಪಿಟೇಷನಲ್ಲಿ ಇದು ಮೊದಲನೇ ಸರಿ ಭಾಗವಹಿಸ್ತಾ ಇರೋದು. ನನಗೆ ನಮ್ಮಮ್ಮ ಭಗವದ್ಗೀತೆ ಮನೆಯಲ್ಲೇ ಹೇಳಿಕೊಡ್ತಾರೆ. ನಮ್ಮಮ್ಮ ಹೆಸರು ವೈಶಾಲಿ ಆರ್ ಮತ್ತು ನಮ್ಮಪ್ಪ ಹೆಸರು ರಘುರಾಮ್ ಸಿ. ನಾನು ಮನೆಯಲ್ಲೇ ಭಗವದ್ಗೀತೆ ಓದುತ್ತೀನಿ. ಭಗವದ್ಗೀತೆ ಓದೋದ್ರಿಂದ ನಮಗೆ ಬಹಳ ಖುಷಿ ಆಗುತ್ತೆ. ನಾನು ಮನೆಯಲ್ಲಿ ಯಾವಾಗ ಫ್ರೀಯಾಗಿರ್ತೀನಿ ಅವಾಗೆಲ್ಲ ಭಗವದ್ಗೀತೆ ಓದ್ತೀನಿ.